ಸತ್ಯ ಅಂತಂದರೆ ಶಾಸ್ತ್ರೋಕ್ತವಾದ್ದನ್ನು ಮಾಡೋದು ಸತ್ಯ, ಹರಿಪ್ರೀತಿ ಆಗಲಿ ಅಂತ ಮಾಡಿದಾಗ ಅದೇ ಧರ್ಮ ಆಗಿಬಿಡ್ತದೆ. ಇಷ್ಟು ವ್ಯತ್ಯಾಸ ಇದೆ ಸತ್ಯ ಧರ್ಮಗಳಿಗೆ ಅಂತ. ಆ ಸತ್ಯ ಅಂದ್ರೇನು, ಧರ್ಮ ಅಂದ್ರೇನು, ಆಚಾರ್ಯರು ಅದನ್ನು ಬಿಡಿಸಿದ್ದಾರೆ. ಧರ್ಮ ಸತ್ಯಮಿತಿ ಪ್ರೋಕ್ತಃ ಧರ್ಮಶ್ಚಾಪಿ ಹರೇ ಪ್ರಿಯ. ಒಂದೇ ಕರ್ಮ, ಅದು ಶಾಸ್ತ್ರವಿಹಿತವಾಗಿದೆ ಅಂತ ಮಾಡಿದರೆ ಅದು ಸತ್ಯ, ಹರಿಪ್ರೀತಿ ಆಗಲಿ ಅಂತ ಮಾಡಿದರೆ ಆಮೇಲೆ ಸೃಷ್ಟಿ ಆಯಿತು, ಮಾನವ ಸೃಷ್ಟಿ ಆಯಿತು. ಆಮೇಲೆ ಭಗವಂತ ಆಕೂತಿ, ದೇವಹೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ಥಾನಪಾದ 5 ಮಕ್ಕಳು ಮನುವಿಗೆ ಹುಟ್ಟುತ್ತಾರೆ ಆ ಭೂಮಿ ಮೇಲೆ. ಅವರಲ್ಲಿ ದೇವಹೂತಿ ಅಂತ ಒಬ್ಬಳು ಮನುವಿನ ಮಗಳು ಕರ್ದಮ ಋಷಿಗಳನ್ನು ಮದುವೆ ಮಾಡ್ಕೊಳ್ತಾಳೆ. ದೇವಹೂತಿ ತನಗೆ ತತ್ವಜ್ಞಾನ ಬೇಕು ಅಂತ ಅವಳಿಗೆ ಆಸೆ. ಮದುವೆ ಮಾಡಿಕೊಳ್ಳೋ ವಯಸ್ಸು ಬಹಳ ಸಣ್ಣ ವಯಸ್ಸಿನಲ್ಲೇ ನನಗೆ ತತ್ವಜ್ಞಾನಿಯಾದ ಗಂಡ ಬೇಕು ಅಂತ ಅವಳಿಗೆ ಆಸೆ. ತಂದೆ ಹತ್ರ ಮುದ್ದಾಮ ಹೇಳ್ತಾಳೆ, ಮದುವೆ ಮಾಡಲಿಕ್ಕೆ ವರ ನೋಡ್ತಿದ್ದೀರಿ, ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡಿಬಿಡಬೇಡಿ, ನನ್ನನ್ನು ಒಬ್ಬ ತತ್ವಜ್ಞಾನಿಗೆ ಕೊಟ್ಟು ಮದುವೆ ಮಾಡಿರಿ ಅಂತ ಅವಳು. ಯಾರು ಸಿಗ್ತಾರೆ? ಎಲ್ಲ ಕಡೆ ಹುಡುಕಿದಾಗ ನಾರದರು ಹೇಳಿದರು, ಒಬ್ಬ ಒಳ್ಳೆ ತತ್ವಜ್ಞಾನಿಗಳಿದ್ದಾರೆ, ಆದರೆ ಅವರು ಅರಮನೆಯಲ್ಲಿಲ್ಲ, ಗುಡಿಸಲಲ್ಲಿದ್ದಾರೆ, ಇದ್ದಾರೆ. ಅವರೇ ಕರ್ದಮರು, ಒಳ್ಳೆ ತತ್ವಜ್ಞಾನಿಗಳು. ದೇವಹೂತಿ ಹೇಳಿದ್ದು, ಪರವಾಗಿಲ್ಲ, ನಾನು ಅರಮನೆಯಲ್ಲಿದ್ದರೂ ಪರ್ಣಕುಟೀರಕ್ಕೆ ಹೋಗ್ತೇನೆ, ಅಲ್ಲೇ ನಾನು ಜೀವನ ನಡೆಸ್ತೇನೆ, ನನಗೆ ಅರಮನೆ ಬೇಕು ಅಂತಲ್ಲ, ನನಗೆ ಬೇಕಾದ್ದು ತತ್ವಜ್ಞಾನ. ಆ ತತ್ವಜ್ಞಾನಕ್ಕೋಸ್ಕರ ನಾನು ಕರ್ದಮರನ್ನ ಮದುವೆ ಮಾಡಿಕೊಂಡು ಗುಡಿಸಲಲ್ಲೇ ವಾಸ ಮಾಡ್ತೇನೆ ಅಂತ ಇಲ್ಲಿಗೆ ಬಂದು. ಎಂಥ ಆದರ್ಶ ದೇವಹೂತಿ ಇದ್ದು, ತತ್ವಜ್ಞಾನದ ಮೇಲೆ ಅವಳಿಗಿದ್ದ ಕಳಕಳಿ ಅದು. ಕರ್ದಮರನ್ನ ಮದುವೆ ಮಾಡಿಕೊಂಡ್ಳು. ಅವರಿಂದ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಬ್ರಹ್ಮಜ್ಞಾನದ ಬದಲಿಗೆ ಪರಬ್ರಹ್ಮನೇ ಮಗನಾಗಿ ಹುಟ್ಟುಬಿಟ್ಟು, ಕಪಿಲದೇವನಾಗಿ ಭಗವಂತ ಕಪಿಲಾವತಾರ ತಾಳಿ ಹುಟ್ಟಿದ್ದಾನೆ. ಆ ಪರಮಾತ್ಮನೇ ಮನೆಗೆ ಬಂದು ಅದು ಮಗನಾಗಿ ಬಂದ ಮೇಲೆ ಏನು ಕೇಳಬೇಕು? ಆ ಮಗನೇ ಕಪಿಲನೇ ತನ್ನ ತತ್ವ ತಾನೇ ಉಪದೇಶ ಮಾಡ್ತಾನೆ ದೇವಹೂತಿಗೆ. ಅದೇ ಕಪಿಲಗೀತ. ಅದರಲ್ಲಿ ಮೋಕ್ಷ ಸಾಧನವನ್ನು ಉಪದೇಶ ಮಾಡುವಾಗ ಇದು ಮೋಕ್ಷಕ್ಕೆ ಸಾಧನ. ಭೇದ ದೃಷ್ಟಿ, ಅಭಿಮಾನ, ನಿಸ್ಸಂಗವಾದ ಕರ್ಮ, ಇವು 3 ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಭೇದ ದೃಷ್ಟಿ ಅಂದರೆ ಏನು? ಭೇದ ಭಾವ ಅಂತ ಅರ್ಥ ಅಲ್ಲ. ಭೇದ ದೃಷ್ಟಿ ಅಂದರೆ, ಭೇದ ದೃಷ್ಟಿ ಅಂತಂದರೆ ಜೀವ ಪರಮಾತ್ಮರಲ್ಲಿ ಭೇದ ಜ್ಞಾನ ಇರಬೇಕು. ಸ್ಪಷ್ಟವಾಗಿದೆ ಈ ಶ್ಲೋಕ. ಇದೇ ಆಚಾರ್ಯರ ಸಿದ್ಧಾಂತಕ್ಕೆ ಮೂಲ. ಭೇದ ದೃಷ್ಟಿ ಅಭಿಮಾನೇನ. ಇಲ್ಲಿ ಅಭಿಮಾನ ಅನ್ನೋ ಶಬ್ದ ಮಾತ್ರ ಮೋಹಕ. ಅವನಿಗೆ ಭಾಳ ಅಭಿಮಾನ ಅಂತಾರೆ, ಅದು ದುರಭಿಮಾನ ನಿಜವಾಗಿ ಇರೋದು. ಹೇಳುವಾಗ ಅಭಿಮಾನ ಅಂದ್ಬಿಡ್ತಾರೆ ಅಷ್ಟೇ. ನಿಜವಾಗಿಯೂ ಬರೇ ಅಭಿಮಾನ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ. ಇನ್ನು ಸ್ವಾಭಿಮಾನ, ದುರಭಿಮಾನ ಅಂತೇನಾದರೂ ಹೇಳಿದರೆ ಅದು ಬೇರೆ ಅರ್ಥ. ಕೇವಲ ಅಭಿಮಾನ ಅಂತಂದರೆ ಅಭಿಮಾನ ಭಕ್ತಿ. ಅದರಿಂದ ಭೇದ ದೃಷ್ಟ್ಯ ಮೊದಲಿರಬೇಕಾದದ್ದು ಜೀವ ಪರಮಾತ್ಮರ ಭೇದ ಜ್ಞಾನ. ಆಮೇಲೆ ಅಭಿಮಾನ ಅಂದರೆ ಭಕ್ತಿ, ಪರಮಾತ್ಮನ ಮೇಲೆ ಭಕ್ತಿ. ನಿಸ್ಸಂಗೇನಾಪಿ ಕರ್ಮಣ, ನಿಷ್ಕಾಮ ಕರ್ಮ, ಫಲದ ಮೇಲೆ ಆಸಕ್ತಿ ಇಲ್ಲದ ಕರ್ಮ. ಇವು ಮೋಕ್ಷಕ್ಕೆ ಸಾಧನ. ದೇವಹೂತಿ ಮಾಡಿದ ಉಪದೇಶ. ಇವು 3 ಬಹಳ ಮುಖ್ಯ. ಇದೆಲ್ಲ ಬರಬೇಕಾಗಿದ್ದರೆ ನಿಷ್ಕಾಮ ಕರ್ಮದ ಪ್ರವೃತ್ತಿ, ಭೇದಜ್ಞಾನ ಮತ್ತು ಭಕ್ತಿ ಇದು ಬರಬೇಕಾದ್ರೆ ಇದಕ್ಕೆ ಪೂರ್ವಭಾವಿಯಾಗಿ ಮಹಾತ್ಮರ ಸಂಘ, ಸಜ್ಜನರ ಸಂಘ ಬೇಕು. ಇದನ್ನು ದೇವಹೂತಿಗೆ ಕಪಿಲ ಭಗವಂತ ಉಪದೇಶ ಮಾಡಿದ. ಸಜ್ಜನರ ಸಂಘದಲ್ಲಿದ್ದರೆ ಅನಿವಾರ್ಯವಾಗಿ ಅವನ ಜೀವನ ಸನ್ಮಾರ್ಗದಲ್ಲೇ ಹೋಗ್ತದೆ. 10 ಜನರ ಮಧ್ಯದಲ್ಲಿ ಇದ್ದ ಅಂತಂದರೆ ಅವರು ನಡ್ಕೊಂಡು ಹಾಗೆ ನಡ್ಕೋಬೇಕಾಗ್ತದೆ. ಅವರು ತಿಂದದ್ದನ್ನೇ ತಿನ್ನಬೇಕಾಗ್ತದೆ. ಇವನಿಗೇನೋ ನಿಷಿದ್ಧವಾದದ್ದು ತಿನ್ನಬೇಕು ಅಂತ ಅನಿಸಿದರೆ ಒಂದು ಗುಂಪಿನಲ್ಲಿದ್ದಾಗ ತಿನ್ನಲಿಕ್ಕೆ ಆಗೋದಿಲ್ಲ. ಅವರು ಅಷ್ಟೂ ಜನ ಸೇರಿ ಉಪವಾಸ ಮಾಡಿದರೆ ಇವನು ಉಪವಾಸ ಬೀಳಲೇಬೇಕಾಗ್ತದೆ. ಅವರು ಮಾಡಿದರೆ, ಸ್ನಾನ ಮಾಡಿದರೆ ಇವನೊಬ್ಬ ಮಲ್ಕೊಳ್ಳಿಕ್ಕಾಗ್ತದೆ, ಇವನು ಹೋಗಿ ಸ್ನಾನ ಮಾಡಲೇಬೇಕಾಗ್ತದೆ. ಸಜ್ಜನರ ಸಂಘದಲ್ಲಿದ್ದುಬಿಟ್ರೆ ಎಲ್ಲ ಕೈಗೂಡುತ್ತದೆ ಮೋಕ್ಷ ಸಾಧನ. ಅದೇ ಬಹಳ ಮುಖ್ಯ. ಈಗ ಅದೇ ದುರ್ಲಭ ಆಗಿಬಿಟ್ಟಿದೆ ಸಜ್ಜನರ ಸಂಘ ಅನ್ನೋದು. ಸಜ್ಜನರ ಸಂಘ ಬೇಕು, ಇದು ದೇವಹೂತಿ ಮೊದಲು ಹೇಳೋದು. ಅದರಿಂದ ಎಲ್ಲ ಕೈಗೂಡ್ತದೆ, ಮೋಕ್ಷ ಆಗ್ತದೆ, ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ನಿದರ್ಶನ ರಾಮಾಯಣ ನೋಡಿ. ಸುಗ್ರೀವ ಯಾರ ಸಂಘದಲ್ಲಿದ್ದ? ಹನುಮಂತನ ಸಂಘದಲ್ಲಿ ಸುಗ್ರೀವ ಇದ್ದ. ಅದಕ್ಕೆ ರಾಮದೇವರು ಅನುಗ್ರಹ ಮಾಡಿದರು. ವಾಲಿ ಇದ್ದದ್ದು ಯಾರ ಸಂಘದಲ್ಲಿ? ರಾವಣನ ಸಂಘದಲ್ಲಿ ವಾಲಿ ಇದ್ದ. ವಾಲಿಗೆ ರಾವಣನಿಗೂ ಬಹಳ ಮೈತ್ರಿ ಇತ್ತಂತೆ, ಅಷ್ಟು ಸ್ನೇಹ. ವಾಲಿಯೇ ಹೇಳ್ತಾನೆ, ರಾಮ ನಿನಗೆ ಸೀತೆ ಬೇಕಾಗಿದ್ದರೆ ನನ್ನ ಹತ್ರ ಬಂದಿದ್ದರೆ ಬಹಳ ಸುಲಭವಾಗಿ ತಂದು ಕೊಡ್ತಿದ್ದೆ. ನನಗೂ ರಾವಣನಿಗೂ ಅಷ್ಟು ಸ್ನೇಹ ಇತ್ತು, ನೀನು ಸುಮ್ಮನೆ ಸುಗ್ರೀವನ ಹತ್ರ ಹೋದಿ, ಅಷ್ಟು ಸುಲಭದಲ್ಲಿ ಸೀತೆ ಸಿಗೋದಿಲ್ಲ. ಸೇತುವೆ ಕಟ್ಟಬೇಕು, ಕಪಿಸೈನ್ಯ ಕಲೆ ಹಾಕಬೇಕು, ಎಷ್ಟೆಲ್ಲ ರಾಮಾಯಣ.
ನನ್ನ ಹತ್ರ ಬಂದಿದ್ದರೆ ಒಂದು ಕ್ಷಣದಲ್ಲಿ ತರಿಸ್ತಿದ್ದೆ, ಯಾಕೆಂದರೆ ನನಗೂ ರಾವಣನಿಗೂ ಅಷ್ಟು ಸ್ನೇಹ ಇದೆ ಅಂತಂದ. ಅದಕ್ಕೆ ನಿನ್ನನ್ನು ಕೊಂದದ್ದು ಅಂದ ರಾಮ. ರಾವಣನ ಹತ್ರ ಸ್ನೇಹ ಬೆಳೆಸಿದೆ, ಬೇರೆ ಯಾರು ಸಿಗಲಿಲ್ಲ ನಿನಗೆ. ಪರನಾರಿ ಚೋರ ಅಂಥವನ ಜೊತೆಗೆ ನೀನು ಸ್ನೇಹ ಮಾಡಿದರೆ ನಿನ್ನ ಮೂಲಕ ನಾನು ಹೇಗೆ ನನ್ನ ಹೆಂಡತಿನ ತರಿಸಲಿ ಹೇಳು, ನನಗೇನಂದಾರು ಜನ. ಆದ್ದರಿಂದ ನಿನ್ನನ್ನು ನಾನು ಕೊಂದದ್ದು ಅದಕ್ಕೋಸ್ಕರ. ಸುಗ್ರೀವ ಹೇಳಿದ ಅಂತಲೂ ಅಲ್ಲ, ಸುಗ್ರೀವನ ಹಂಗು ನನಗೇನೂ ಇಲ್ಲ, ಸೀತೆ ಕಳೆದೂ ಹೋಗಿಲ್ಲ, ಸುಗ್ರೀವನ ಹಂಗಿಲ್ಲ. ನೀನು ಇಂದ್ರಾವತಾರಿಯಾಗಿ, ವಾಲಿ ಇಂದ್ರನ ಅವತಾರ, ಇಂದ್ರಾವತಾರಿಯಾಗಿ ರಾವಣನ ಸ್ನೇಹ ಬೆಳೆಸಿದ್ದರಿಂದ ನಿನ್ನನ್ನು ಕೊಂದಿದ್ದೀನಿ. ಹಾಗಾದ್ರೆ ಮುಂದಿನ ಸಲ ಸರಿ ಮಾಡ್ಕೋತೀನಿ ಎಂದ ಅವನು. ಮುಂದೆ ಹುಟ್ಟುವಾಗ ಸರಿಯಾಗಿ ಹುಟ್ಟುತ್ತೀನಿ ಎಂದ. ಭೀಮನ ತಮ್ಮನಾಗಿ ಹುಟ್ಟಿದ. ಭೀಮನ ತಮ್ಮನಾಗಿ ಹುಟ್ಟಿದ್ರಿಂದ ಬದುಕಿದ. ಅವನನ್ನೇ ರಕ್ಷಣೆ ಮಾಡಿದ ಕೃಷ್ಣ, ಅರ್ಜುನನ್ನು ರಕ್ಷಣೆ ಮಾಡಿದ. ಅದೇ ವಾಲಿಯೇ ಅರ್ಜುನ. ಸುಗ್ರೀವ ಒಳ್ಳೆಯ ಸಹವಾಸದಲ್ಲಿದ್ದವನು, ಹನುಮಂತನ ಸಹವಾಸದಲ್ಲಿದ್ದವನು, ರಾಮನ ಅನುಗ್ರಹ ಪಡೆದವನು. ಆದರೆ ಮುಂದಿನ ಸಲ ಹುಟ್ಟುವಾಗ ಸ್ವಲ್ಪ ಎಡವಟ್ಟಾಗೋಯ್ತು. ಸುಗ್ರೀವ ಕರ್ಣನಾಗಿ ದುರ್ಯೋಧನನ ಪಕ್ಷಕ್ಕೆ ಸೇರಿ ಹುಟ್ಟಿಬಿಟ್ಟ. ಅವನ ರಥದ ಚಕ್ರ ಹೂತು ಹೋಗಿದೆ, ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಕಾಲಾವಕಾಶ ಕೊಡು, ರಥಚಕ್ರ ಕಿತ್ತೀನಿ ಅಂತಂದರೆ ಕೃಷ್ಣ ಅವಕಾಶ ಕೊಡಬೇಡ, ಬಿಡು ಬಾಣ ಅಂತ ಹೇಳಿ ಕೊಲಿಸಿಬಿಟ್ಟು. ಎಂಥ ಶಿಕ್ಷೆ ಕೊಟ್ಟ. ಯಾಕೆ? ದುರ್ಯೋಧನನ ಕಡೆ ಸೇರಿದ್ರಿ. ಅರ್ಜುನನ್ನು ಅಷ್ಟು ಪ್ರೀತಿ ಮಾಡಿ ಸಂರಕ್ಷಣೆ ಮಾಡಿದ. ಯಾಕೆ ಅಂದರೆ ಅರ್ಜುನ ಅಂತಾಗಲಿ ಅಥವಾ ಸುಭದ್ರೆ ಗಂಡ ಅಂತಾಗಲಿ ಅಲ್ಲ, ಭೀಮನ ತಮ್ಮನಾಗಿದ್ದಾನೆ, ಭೀಮನ ಪಕ್ಷದಲ್ಲಿ ಹುಟ್ಟಿದ್ದಾನೆ ಅಂತ ಅಷ್ಟು ವಾತ್ಸಲ್ಯ ತೋರಿಸಿತು. ಇದೇ ದೇವಹೂತಿ ಹೇಳೋದು, ಸತಾಂ ಪ್ರಸಂಗಾತ್. ಸಜ್ಜನರ ಸಂಘ ಮಾಡಬೇಕು. ಸತ್ ಅಂದರೆ ವಾಯುದೇವರು ಅಂತ ಅರ್ಥ. ಸತ್ ಅಂದರೆ ವಾಯುದೇವರು. ಅಸತ್ ಸದಜಾಯತ, ಅಲ್ಲೆಲ್ಲ ಸತ್ ಅಂದರೆ ವಾಯು. ಹೀಗೆ ಕಪಿಲನಾಮಕ ಪರಮಾತ್ಮನ ಉಪದೇಶ ಬಹಳ ಸುಂದರವಾಗಿ ಮಾರ್ಮಿಕವಾಗಿದೆ. ಆಮೇಲೆ ದೇವಹೂತಿ ಚರಿತ್ರೆ ಆದಮೇಲೆ ಆಕೂತಿ, ಅವಳ ಚರಿತ್ರೆ, ಅವಳ ಮಗನೇ ಯಜ್ಞನಾಮಕ ಪರಮಾತ್ಮ. ಮುಂದೆ 8ನೇ ಸ್ಕಂಧದಲ್ಲಿ ಹೇಳ್ತೇನೆ ಅಂತಾರೆ. ಇನ್ನೊಬ್ಬಳು ಪ್ರಸೂತಿ ದೇವಿ. ಆ ಪ್ರಸೂತಿ ದೇವಿಯ ಮಗಳೇ ಸತೀದೇವಿ. ದಕ್ಷ ಪ್ರಜಾಪತಿಯನ್ನು ಪ್ರಸೂತಿ ಮದುವೆ ಮಾಡಿಕೊಂಡ್ಳು. ಆ ದಕ್ಷನಿಗೆ ಪ್ರಸೂತಿ ದೇವಿಯಲ್ಲಿ 16 ಜನ ಮಕ್ಕಳು ಹುಟ್ಟಿದರು. ಅವರಲ್ಲಿ ಒಬ್ಬಳು ಸತೀದೇವಿ. ಆ ಸತೀದೇವಿಗೆ ಅವಳು ಯಾವುದಕ್ಕೆ ನಿದರ್ಶನ ಅಂತಂದರೆ ಅಪಾರವಾದಂಥ ಪತಿಭಕ್ತಿ. ಸತೀದೇವಿಗೆ ಅಷ್ಟು ಪತಿಭಕ್ತಿ. ತಂದೆ ದಕ್ಷ ಪ್ರಜಾಪತಿಗೂ ಶಿವನಿಗೂ ವಿರೋಧ ಆದಾಗ ದಕ್ಷನನ್ನೇ ಬೈತಾಳೆ, ತಂದೆಯನ್ನೇ ಬೈದ್ಲು. ನನ್ನ ಗಂಡನನ್ನು ನೀನು ಸುಮ್ಮನೆ ವಿನಾಕಾರಣ ದ್ವೇಷ ಮಾಡ್ತಾ ಇದ್ದಿ ಅಂತ ದಕ್ಷನನ್ನೇ ಬೈತಾಳೆ. ಅಷ್ಟು ಪತಿಭಕ್ತಿ ಸತೀದೇವಿಗಿತ್ತು. ಆದರೆ ಆ ಪತಿ ದ್ವೇಷಿಯಾಗಿದ್ದ ಇವನು ದಕ್ಷ ಪ್ರಜಾಪತಿ ಅವನ ಮಗಳಾಗಿ ಮುಂದುವರಿಬಾರ್ದು ಅಂತ ಅವಳಿಗೆ. ದಾಕ್ಷಾಯಿಣಿ ಅಂತ ಯಾಕೆ ಆ ಹೆಸರು ಕೇಳಬೇಕು ನಾನು? ಶಿವದ್ವೇಷಿ ಅವನು. ಶಿವದ್ವೇಷಿಯಾಗಿರ್ತಕ್ಕಂಥ ದಕ್ಷನ ಮಗಳು ಅಂತ ಅನಿಸ್ಕೊಳ್ಬಾರ್ದು. ಈ ದೃಷ್ಟಿಯಿಂದ ಸತೀದೇವಿ ದೇಹ ಪರಿತ್ಯಾಗ ಮಾಡಿ ಆಮೇಲೆ ಪಾರ್ವತಿಯಾಗಿ ಹುಟ್ಟುತ್ತಾಳೆ. ಸತೀ ದೇಹ ಬಿಟ್ಲು. ಅದು ಎಷ್ಟು ಛಲ ಇತ್ತವಳಿಗೆ ಅಂತಂದರೆ, ನನ್ನ ಗಂಡ ರುದ್ರದೇವರನ್ನು ದಕ್ಷ ದ್ವೇಷ ಮಾಡ್ತಿದ್ದಾನಲ್ಲ, ಅದರಿಂದ ದಕ್ಷನ ಮಗಳಾಗಿ ಮುಂದುವರಿಬಾರ್ದು, ಅವನಿಂದ ಬಂದ ದೇಹ ಬಿಡಬೇಕು, ಮತ್ತೊಂದು ಹೊಟ್ಟೆಯಲ್ಲಿ ಹುಟ್ಟಬೇಕು, ಮತ್ತು ರುದ್ರನನ್ನೇ ಮದುವೆ ಮಾಡ್ಕೋಬೇಕು. ಅಷ್ಟು ಭಕ್ತಿ. ಮುಂದಿನ ಜನ್ಮದಲ್ಲಿಯೂ ಶಿವನೇ ಗಂಡ ಆಗಬೇಕು ಅಂತ. ಸತೀದೇವಿ ಹಾಗಲ್ಲ, ಮುಂದಿನ ಜನ್ಮಕ್ಕೂ ನನಗೆ ಶಿವನೇ ಗಂಡ ಆಗಬೇಕು ಅಂತ ಹೇಳಿ ಪಾರ್ವತಿಯಾಗಿ ಹುಟ್ಟಿ ತಪಸ್ಸು ಮಾಡಿ ಮತ್ತೆ ಶಿವನನ್ನೇ ಮದುವೆ ಮಾಡಿಕೊಂಡವಳು. ಅಂಥ ಪತಿಭಕ್ತಿಗೆ ನಿದರ್ಶನ ಸತೀದೇವಿ. ಅವರಿಬ್ಬರ ಜಗಳದಲ್ಲಿ ದಕ್ಷ ಪ್ರಜಾಪತಿ ಒಂದು ಯಾಗ ಮಾಡ್ತಾ ಇರ್ತಾನೆ. ಅದಕ್ಕೆ ಶಿವನನ್ನು ಕರೆದಿದ್ದಿಲ್ಲ. ಶಿವನನ್ನು ಕರೀದೇ ಇದ್ದಾಗ ಬ್ರಹ್ಮನೂ ಬರಲಿಲ್ಲ, ವಿಷ್ಣುವೂ ಬರಲಿಲ್ಲ. ಅವರಿಬ್ಬರಿಗೆ ಆಮಂತ್ರಣ ಇತ್ತು. ದಕ್ಷ ಮಾಡುವ ಯಾಗದಲ್ಲಿ ಬ್ರಹ್ಮದೇವರಿಗೆ ಆಮಂತ್ರಣ ಇತ್ತು, ವಿಷ್ಣುವಿಗೂ ಇತ್ತು. ಆದರೆ ಶಿವನಿಗೆ ಆಮಂತ್ರಣ ಕೊಟ್ಟಿದ್ದಿಲ್ಲ ಅವನು. ದಕ್ಷ ಶಿವನನ್ನು ದ್ವೇಷ ಮಾಡ್ತಿದ್ದ, ಯಾಕೆಂದರೆ ತನಗೆ ನಮಸ್ಕಾರ ಮಾಡಿದ್ದಿಲ್ಲ ಅಂತ ಅಷ್ಟೇ. ಅದಕ್ಕೆ ಆಮಂತ್ರಣ ಕೊಟ್ಟಿದ್ದಿಲ್ಲ. ಎಷ್ಟು ಐಕಮತ್ಯ ಆ 3 ದೇವತೆಗಳಲ್ಲಿ ಅಂತಂದರೆ, ಶಿವನಿಗೆ ಆಮಂತ್ರಣ ಇಲ್ಲ, ಶಿವ ಹೋಗೋದಿಲ್ಲ ಅಂತ ಗೊತ್ತಾದ ಮೇಲೆ ವಿಷ್ಣುವೂ ಹೋಗಲಿಲ್ಲಂತೆ ಯಜ್ಞಕ್ಕೆ, ಚತುರ್ಮುಖ ಬ್ರಹ್ಮದೇವರು ಹೋಗಲಿಲ್ಲಂತೆ.
ಆಮಂತ್ರಣ ಇತ್ತು, ಆದರೂ ಹೋಗಲಿಲ್ಲ. ಯಾಕೆಂದರೆ ಶಿವನಿಗೆ ಆಮಂತ್ರಣ ಕೊಟ್ಟಿಲ್ಲ, ನಾವು ಹೋಗೋದು ಬೇಡ. ನಮ್ಮವರಿಗೆ ಒಬ್ಬರಿಗೆ ಆಮಂತ್ರಣ ಕೊಟ್ಟಿಲ್ಲ, ಹಾಗಾದ್ರೆ ನಾವು ಬರೋದಿಲ್ಲ. ಶಿವನಿಗೂ ನೀನು ಮಾನ್ಯತೆ ಮಾಡು. ಈ ಮೂರು ದೇವತೆಗಳಲ್ಲಿ ಇಷ್ಟು ಐಕಮತ್ಯ, ಏನೂ ಅಭಿಪ್ರಾಯ ಭೇದ ಇಲ್ಲ. ಅಭಿಪ್ರಾಯ ಭೇದ ಇಲ್ಲ. ಏಕಭಾವಾನಾಂ ಅಂದರೆ ಒಂದೇ ಅಭಿಪ್ರಾಯ. ಶಿವನಿಗೂ ಹರಿಸರ್ವೋತ್ತಮ ಅಂತಲೇ ಅಭಿಪ್ರಾಯ. ವಿಷ್ಣುವಿಗಂತೂ ಗೊತ್ತು ತಾನೇ ಸರ್ವೋತ್ತಮ ಅಂತ. ಬ್ರಹ್ಮದೇವರದ್ದು ಅದೇ ಪಕ್ಷ, ಹರಿಸರ್ವೋತ್ತಮ ಅಂತಲೇ ಪಕ್ಷ. ಆ ಹರಿಸರ್ವೋತ್ತಮತ್ವವನ್ನಂತೂ ಈ ಪ್ರಸಂಗ ಎಷ್ಟು ಚೆನ್ನಾಗಿ ತಿಳಿಸಿದೆ ಅಂದರೆ, ಸತೀದೇವಿನೇ ಒಂದು ಸಲ ಕೇಳ್ತಾಳೆ ರುದ್ರದೇವರನ್ನು, ಯಾವತ್ತು ನಮ್ಮ ತಂದೆ ಬಂದಾಗ ನೀವು ನಮಸ್ಕಾರ ಮಾಡಿದರೆ ಆಗೋಗಿಬಿಡ್ತಿತ್ತು, ನಮ್ಮಪ್ಪ ಬಂದಾಗ ಯಾಕೆ ನಮಸ್ಕಾರ ಮಾಡಲಿಲ್ಲ ನೀವು ಅಂತ ಬಹಳ ಕಳಕಳಿಯಿಂದ ಕೇಳಿದ್ರು. ಯಾಕೆ ತಿರಸ್ಕಾರ ಮಾಡಿದಿರಿ? ಹೆಣ್ಣು ಕೊಟ್ಟ ಮಾವ ತಾನೆ, ಸ್ವರೂಪದಲ್ಲಿ ನೀವು ದೊಡ್ಡವರಾಗಿರ್ಬೋದು. ಸ್ವರೂಪದಲ್ಲಿ ರುದ್ರದೇವರು ದೊಡ್ಡವರು, 5ನೇ ಕಕ್ಷೆ, ದಕ್ಷ ಪ್ರಜಾಪತಿ 10ನೇ ಕಕ್ಷೆ, ಸತೀದೇವಿ ತಂದೆ. ಆದರೂ ಕೂಡ ಮಾವ ಅನ್ನುವಂಥ ಒಂದು ಸ್ಥಾನ ಇದ್ಮೇಲೆ ಆ ಸ್ಥಾನಕ್ಕೆ ಬೆಲೆ ಕೊಟ್ಟು ಮಾವ ಬಂದಿದ್ದಾನೆ ಅಂತ ಎದ್ದೇಳಬೇಕಾಗಿತ್ತು ನೀವು. ದಕ್ಷ ಪ್ರಜಾಪತಿ ಬಂದಾಗ ಎದ್ದೇಳಲಿಲ್ಲ, ನಮಸ್ಕಾರ ಮಾಡಲಿಲ್ಲ, ಆ ಕಡೆ ನೋಡಲೂ ಇಲ್ಲ. ಇಷ್ಟು ತಿರಸ್ಕಾರ ಯಾಕೆ ಮಾಡಿದಿರಿ ಮಾವನಿಗೆ ಅಂತ ಸತೀದೇವಿನೇ ಕೇಳ್ತಾಳೆ, ಈ ಜಗಳ ಬಗೆಹರಿಸಿಬಿಡೋಣ ಅಂತ. ಆಗ ರುದ್ರದೇವರು ಹೇಳ್ತಾರೆ, ದಾಕ್ಷಾಯಿಣಿ, ನಿನ್ನ ತಂದೆ ಮೇಲೆ, ದಕ್ಷ ಪ್ರಜಾಪತಿ ಮೇಲೆ ನನಗೇನೂ ವೈಮನಸ್ಯ ಇಲ್ಲ, ತಿರಸ್ಕಾರ ಮಾಡಬೇಕು ಅನ್ನೋ ಬುದ್ಧಿ ಇಲ್ಲ. ಕನ್ಯಾದಾನ ಮಾಡಿದ್ದಾನೆ, ಮಾವ ಆಗಿದ್ದಾನೆ, ನಾನ್ಯಾಕೆ ತಿರಸ್ಕಾರ ಮಾಡ್ತೀನಿ? ಆದರೆ ದಕ್ಷ ಪ್ರಜಾಪತಿ ಬಂದಾಗ ನಾನು ಎದ್ದೇಳಲಿಲ್ಲ, ಹೌದು, ನಮಸ್ಕಾರ ಮಾಡಲಿಲ್ಲ, ಗೌರವ ತೋರಿಸಲಿಲ್ಲ, ಹೌದು. ಯಾಕೆ ಅಂತ ನೀನು ವಿಚಾರಿಸು. ಯಾಕೆ? ನಾನು ಎದ್ದೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ನಾನು ಅಂತ. ಎದ್ದೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಮೈ ಮೇಲೆ ಎಚ್ಚರಿಕೆ ಇದ್ದಿಲ್ಲ ನನಗೆ ಅಂತಾರೆ ರುದ್ರದೇವರು. ಮೈ ಮೇಲೆ ಎಚ್ಚರಿಕೆ ಇದ್ದಿದ್ದರೆ ನಾನು ಎದ್ದು ನಮಸ್ಕಾರ ಮಾಡ್ತಿದ್ದೆ, ಮಾವಂದರೆ ಬನ್ನಿ ಅಂತ ಅವರಿಗೊಂದು ಆಸನ ಹಾಕಿ ಕೂಡಿಸ್ತಿದ್ದೆ. ಆದರೆ ನಮ್ಮ ಮಾವ ಬಂದಾಗ ನನಗೆ ಮೈ ಮೇಲೆ ಎಚ್ಚರಿಕೆ ಇದ್ದಿಲ್ಲ. ಯಜ್ಞ ಮಂಟಪದಲ್ಲಿ ನಾನು ಕೂತಾಗ ನನ್ನ ಎದುರುಗಡೆ ಬ್ರಹ್ಮದೇವರಿದ್ದರು. ಆ ಬ್ರಹ್ಮಾಧಿಷ್ಠಾನದಲ್ಲಿ ನಾನು ಪರಮಾತ್ಮನನ್ನು, ವಿಷ್ಣುವನ್ನು ಮೈಮರೆತು ಧ್ಯಾನ ಮಾಡ್ತಾ ಇದ್ದೆ. ದಕ್ಷ ಪ್ರಜಾಪತಿ ಬಂದದ್ದು ಗೊತ್ತೇ ಆಗಿಲ್ಲ ನನಗೆ. ಆವಾಗ ನಮಸ್ಕಾರ ಮಾಡದೇ ಇದ್ದರೆ ತಪ್ಪ? ಗೊತ್ತಿದ್ದು ನಮಸ್ಕಾರ ಮಾಡಲಿಲ್ಲ ಅಂತಂದರೆ ಸರಿ. ಇದು ದಕ್ಷ ಪ್ರಜಾಪತಿದ್ದೇ ತಪ್ಪು. ಒಂದು ಮಾತು ಕೇಳ್ಬೋದಾಗಿತ್ತು ದಕ್ಷ. ಅದು ಬಿಟ್ಬಿಟ್ಟು ನನಗೆ ನಾ ಬಂದಾಗ ಎದ್ದೇಳಲಿಲ್ಲ ಅಂತ ಸಿಟ್ಟಾದರೆ ಹೇಳೋ ಸ್ಥಿತಿ ಇರೋದಿಲ್ಲ. ಶುದ್ಧ ಅಂತಃಕರಣ ಬ್ರಹ್ಮದೇವರದ್ದು, ಶುದ್ಧ ಅಂತಃಕರಣ, ಪರಮಾತ್ಮನ ಪೂರ್ಣ ಸನ್ನಿಧಾನ. ಎಲ್ಲಿ ಅಂತಃಕರಣ ಶುದ್ಧಿ ಇರ್ತದೋ ಅಲ್ಲಿ ಪರಮಾತ್ಮ ಇರ್ತಾನೆ. ಕಾಮದ್ವೇಷಾದಿ ಕಸ ತುಂಬಿದ ಜಾಗದಲ್ಲಿ ಪರಮಾತ್ಮ ಇರ್ತಾನೇನು? ಇರೋದಿಲ್ಲ. ಅಂತಃಕರಣ ಶುದ್ಧಿ ಇರಬೇಕು, ನಿರ್ಮಲ ಹೃದಯ ಇರಬೇಕು, ಭಗವಂತನ ಸನ್ನಿಧಾನ ಜಾಸ್ತಿ. ಅಂಥವರು ಬ್ರಹ್ಮದೇವರು, ಅಲ್ಲಿ ಪರಮಾತ್ಮ ಇದ್ದ. ಆ ಪರಮಾತ್ಮನನ್ನು ನಾನು ಮೈಮರೆತು ಧ್ಯಾನ ಮಾಡ್ತಾ ಇದ್ದರೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ನನಗೇನು ತಿರಸ್ಕಾರದ ಬುದ್ಧಿ ಇಲ್ಲ, ಮೈ ಮೇಲೆ ಎಚ್ಚರಿಕೆ ಇದ್ದಿಲ್ಲ. ಇದು ದಾಕ್ಷಾಯಿಣಿಗೆ ರುದ್ರದೇವರು ಹೇಳೋ ಮಾತು. ಇದನ್ನೇ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಎತ್ತಿ ತೋರಿಸ್ತಾರೆ. ರುದ್ರದೇವರು ಹೀಗೆ ಸ್ಪಷ್ಟ ಬಾಯಿ ಬಿಟ್ಟು ಹೇಳಿದ್ದಾರೆ, ನಾನು ಪರಮಾತ್ಮನ ಧ್ಯಾನ ಮಾಡ್ತಿದ್ದೆ, ಮೈಮರೆತಿದ್ದೆ ಅಂತ. ವಿಷ್ಣು ಎಲ್ಲಿಯಾದರೂ ಆ ರೀತಿ ಹೇಳಿದ್ದಾನೆ? ಮೂಲ ರೂಪದಲ್ಲಿ ಅವತಾರ ರೂಪದಲ್ಲಿ ಹೇಳಿದ್ದಾನೆ. ಅವತಾರ ರೂಪದಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡಿದ, ರಾಮೇಶ್ವರದಲ್ಲಿ ಶಿವಪೂಜೆ ಮಾಡಿದ, ಅವತಾರದಲ್ಲಿ ಮಾಡ್ತಾರೆ, ಅದು ಲೆಕ್ಕಕ್ಕಿಲ್ಲ. ಮೂಲ ರೂಪದಲ್ಲಿ ಎಲ್ಲಿ ಮಾಡಿದ್ದಾನೆ ವಿಷ್ಣು? ಅವತಾರ ರೂಪದಲ್ಲಿ ಮಾಡಿದ ಲೆಕ್ಕಕ್ಕಿಲ್ಲ. ಮೂಲ ರೂಪದಲ್ಲಿ ವಿಷ್ಣು ಯಾರನ್ನು ಪೂಜೆ ಮಾಡಿಲ್ಲ. ಆದರೆ ರುದ್ರದೇವರು ಮೂಲ ರೂಪದಲ್ಲೇ ವಿಷ್ಣುವನ್ನು ಧ್ಯಾನ ಮಾಡ್ತಾ ಮೈಮರೆತು ಕೂತು ಅದನ್ನು ಬಾಯಿಬಿಟ್ಟು ಹೇಳಿ ಹರಿಸರ್ವೋತ್ತಮ ಅಂತ ಸ್ಪಷ್ಟಪಡಿಸಿದ್ದಾರೆ. ಶುಕ ಮಹರ್ಷಿಗಳು ಸ್ವಯಂಭೂ ಮನುವಿನ ಮಗಳಾದಂಥ ಪ್ರಸೂತಿ ದೇವಿಯ ಚರಿತ್ರೆ ಹೇಳ್ತಾ ಇದ್ದಾರೆ. ಪ್ರಸೂತಿಯ ಮಗಳೇ ಸತೀದೇವಿ. ಸತೀದೇವಿ ದಕ್ಷನಿಗೆ ಪ್ರಸೂತಿಯಲ್ಲಿ ಹುಟ್ಟಿದಂಥವಳು, ಆದ್ದರಿಂದ ದಾಕ್ಷಾಯಿಣಿ. ಒಮ್ಮೆ ದಕ್ಷ ಪ್ರಜಾಪತಿಗೂ ರುದ್ರದೇವರಿಗೂ ಮನಸ್ತಾಪ ಆಗ್ತದೆ. ಯಜ್ಞದಲ್ಲಿ ದಕ್ಷ ಬಂದಾಗ ರುದ್ರದೇವರು ಎದ್ದೇಳಲಿಲ್ಲ ಅಂತ ದಕ್ಷ ಬಹಳ ಮನಸ್ಸಿಗೆ ಸಿಟ್ಟು ತಂದುಕೊಂಡು ರುದ್ರದೇವರಿಗೆ ಶಾಪ ಕೊಡ್ತಾನೆ. ಆ ಶಾಪ ಪ್ರತಿಶಾಪದ ಸಂದರ್ಭದಲ್ಲಿ ಏನು ಶಾಪ ಕೊಟ್ಟರು ಪರಸ್ಪರವಾಗಿ, ಇದು ರುದ್ರನ ಅನುಚರನಾಗಿರ್ತಕ್ಕಂಥ ನಂದಿ ದಕ್ಷಿಣ ಕಡೆಯವರಿಗೆ ಕೊಡ್ತಕ್ಕಂಥ ಶಾಪ. ಅಲ್ಲಿ ಕೆಲವರು ರುದ್ರದೇವರ ಕಡೆ ಸೇರಿದರು, ಕೆಲವರು ದಕ್ಷ ಪ್ರಜಾಪತಿಯ ಪಕ್ಷ ವಹಿಸಿದರು. ಪರಸ್ಪರ ಶಾಪ ಪ್ರತಿಶಾಪಗಳನ್ನು ಕೊಟ್ಟುಕೊಂಡು ಅದರಲ್ಲಿ ನಂದಿ ಶಿವನ ಕಡೆ,
ದಕ್ಷಿಣ ಕಡೆಯವರಿಗೆ ಶಾಪ ಕೊಟ್ಟದ್ದೇನು? ಈ ಶ್ಲೋಕ ಇದೆ. ಮೇಲ್ನೋಟದ ಅರ್ಥ ಗಿರೇಹೇ ಸುತಾಯ ಅಂದರೆ ಗಿರಿಯ ಮಗಳು ಅಂತ ಅರ್ಥ. ಗಿರಿ ಅಂದರೆ ಪರ್ವತ. ಗಿರೇಹೇ ಸುತಾಯ ಗಿರಿಯ ಮಗಳ ಪುಷ್ಪಿಣ್ಯಾಹ ಪುಷ್ಪವತಿಯಾಗಿರ್ತಕ್ಕಂಥ ಆ ಮಗಳ ಮಧುಗಂಧದಿಂದ ಮತ್ತು ಮಂಥನದಂಡದಿಂದ ಮಥಿತವಾದ ಮನಸ್ಸುಳ್ಳವರಾಗಿ ರುದ್ರನ ದ್ವೇಷಗಳೆಲ್ಲರೂ ಕೂಡ ಮೋಹಕ್ಕೊಳಗಾಗಲಿ. ಇದು ಶಾಪ. ಗಿರಿಯ ಮಗಳು ಪುಷ್ಪವತಿ, ಅವಳ ಮಧುಗಂಧದಿಂದ ಮಥನಾಚ ಮತ್ತು ಮಂಥನದಿಂದ ಮಥಿತವಾದ ಮನಸ್ಸುಳ್ಳವರಾಗಿ ರುದ್ರದ್ವೇಷಿಗಳು ಮೋಹಕ್ಕೊಳಗಾಗಲಿ ಅಂದರೆ ಏನರ್ಥ? ರುದ್ರದ್ವೇಷಿಗಳು ಮೋಹಕ್ಕೊಳಗಾಗಲಿ ಅಂತ ಹೇಳ್ಬೋದು. ಇದು ಮೇಲ್ನೋಟಕ್ಕೆ ಏನೂ ಕಾಣಿಸೋದೇ ಇಲ್ಲ, ಅರ್ಥನೇ ಆಗೋದಿಲ್ಲ. ಹೀಗೆ ಭಾಗವತ ಬಹಳ ಕಠಿಣ. ಶ್ರೀಮದ್ ಆಚಾರ್ಯರು ಇದಕ್ಕೆ ಅರ್ಥ ಬರೀತಾರೆ. ಇಲ್ಲಿ ಗಿರಿ ಅಂತಂದರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ, ಪರ್ವತ ಅಂತ ಅರ್ಥ ಅಲ್ಲ. ಗಿರಿ ಅಂದರೆ ಪ್ರಾಣದೇವರು. ಅವರಿಗೆ ಹೇಗೆ ಗಿರಿ ಶಬ್ದ ಬಂತು ಅದನ್ನು ಬಿಡಿಸ್ತಾರೆ. ಗಿರಣ ಅಂತಂದರೆ ತಿನ್ನೋದು, ನುಂಗೋದು ಅಂತ ಅರ್ಥ. ವಿಷಪಾನ ಮಾಡಿದ್ದರಿಂದ ಇವರು ಮುಖ್ಯ ಪ್ರಾಣದೇವರು ಸಮಗ್ರ ಹಾಲಾಹಲ ವಿಷವನ್ನು ಪಾನ ಮಾಡಿದ್ದರಿಂದ ಅವರು ಗಿರಣ ಅಂದರೆ ನುಂಗಿ ಹಾಕಿದರು ವಿಷವನ್ನು. ಆದ್ದರಿಂದ ಗಿರಿ ಶಬ್ದ ಪ್ರಾಣದೇವರನ್ನ ಹೇಳ್ತದೆ. ಹಾಗಾದರೆ ಗಿರಿ ಅಂದರೆ ಪ್ರಾಣದೇವರು ಅಂತ ಆಯಿತು. ಗಿರಿಯ ಮಗಳು ಅಂದರೆ ಯಾರು? ಪ್ರಾಣದೇವರ ಮಗಳು ಅಂದರೆ ವೇದ ಅಂತ ಅರ್ಥ ಬರೀತಾರೆ ಆಚಾರ್ಯ. ಗಿರಿ ಅಂದರೆ ವಿಷವನ್ನು ನಿಗರಣ ಅಂದರೆ ನುಂಗೋದು ಅಂತ ಅರ್ಥ. ವಿಷವನ್ನು ನಿಗರಣ ಮಾಡಿದಂತಹ ಮುಖ್ಯ ಪ್ರಾಣದೇವರ ಮಗಳು ಅಂದರೆ ವೇದ. ಪ್ರಾಣದೇವರು ವೇದವನ್ನು ಮಗಳನ್ನು ಪ್ರೀತಿಸಿದಂತೆ ಪ್ರೀತಿಸ್ತಾ ಇದ್ರಂತೆ. ಆದ್ದರಿಂದ ವೇದದ ಮೇಲೆ ಅಷ್ಟು ಪ್ರೀತಿ ಇದ್ದದ್ರಿಂದ ಗಿರೇಸುತಾಯ ಅಂದರೆ ವೇದ ಅಂತ ಅರ್ಥ. ಪುಷ್ಪಿಣ್ಯಾಹ ಪುಷ್ಪವತಿಯಾಗಿದ್ಲು ಅಂದರೆ ಅರ್ಥ ಏನು? ವೇದ ಪುಷ್ಪವತಿಯಾಗೋದು ಅಂದರೆ ವೇದದ ಮೇಲ್ನೋಟದ ಅರ್ಥ ಅದು ಪುಷ್ಪ. ವೇದದ ಆಳಕ್ಕಿಳಿದ್ರೆ ಅದು ಫಲ. ಮೇಲ್ನೋಟ ಮೊದಲು ಹೂ ಬರೋದು, ಆಮೇಲೆ ಸ್ವಲ್ಪ ಹೊತ್ತು ಕಾದರೆ ಆ ಹೂ ಉದುರಿ ಅದೇ ಜಾಗದಲ್ಲಿ ಹಣ್ಣು ಬಿಡ್ತದೆ. ಆದ್ದರಿಂದ ಗಿರಿಯ ಮಗಳು ಪುಷ್ಪವತಿಯಾಗಿದ್ಲು. ಅವಳ ಮಧುಗಂಧದಿಂದ ಮನಸ್ಸನ್ನು ಮಥನ ಮಾಡಿಕೊಂಡು ಮನಶ್ಕ್ಷೋಭೆ ಒಳಗಾದವರಾಗಿ, ಅಂದರೆ ವೇದದ ಮೇಲ್ನೋಟದ ಅರ್ಥ ಪುಷ್ಪದಂತೆ ಮೇಲ್ನೋಟದ ಅರ್ಥ ಏನಿದೆ, ಆ ಮೇಲ್ನೋಟದ ಅರ್ಥ ಅದರಿಂದ ಸಿಗತಕ್ಕಂಥ ಮಧುಗಂಧ ಅಂತಂದರೆ ಸ್ವರ್ಗ ಸುಖ, ಅದರ ಒಂದು ಆಸೆಗೆ ಒಳಗಾಗಿ, ಅಂದರೆ ಆ ವೇದದ ಆಳವಾದ ಅರ್ಥ ಮಾಡಿಕೊಳ್ಳದೇನೆ ಮೇಲ್ನೋಟದ ಅರ್ಥವನ್ನು ಮಾಡಿಕೊಂಡು ಕೇವಲ ಸ್ವರ್ಗಾದಿಗಳು. ವೇದದ ಮೇಲ್ನೋಟ ನೋಡಿದರೆ ಏನು ಅರ್ಥ ಆಗ್ತದೆ? ಸ್ವರ್ಗ ಕಾಮೋ ಯಜೇತ, ಸ್ವರ್ಗವನ್ನು ಬಯಸ್ತಕ್ಕಂಥವ್ರು ಯಾಗ ಮಾಡಿರಿ ಅಂತ ಬರೀ ಯಜ್ಞಯಾಗಾದಿಗಳನ್ನೇ ಹೇಳಲಿಕ್ಕೆ ಹೊರಟಿದೆ ಅಂತ ಕಾಣಿಸ್ತದೆ. ಆದರೆ ವೇದ ಬರೇ ಕರ್ಮಪರ ಅಲ್ಲ, ಅಧ್ಯಾತ್ಮಪರ ವೇದ. ಭಗವಂತನ ತತ್ವವನ್ನು ಹೇಳಲಿಕ್ಕೆ ಹೊರಟಿರೋದು. ಬರೀ ಸ್ವರ್ಗ ಅದಕ್ಕೋಸ್ಕರವಾಗಿ ನಶ್ವರವಾದದ್ದು, ಸ್ವರ್ಗ ನಶ್ವರ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಅಂಥ ಸ್ವರ್ಗ ಫಲಕ್ಕಾಗಿ ಬರೀ ಯಜ್ಞಯಾಗಿ ವಿಧಾನ ಮಾಡೋದು ಉದ್ದೇಶ ಅಲ್ಲ. ಆಳಕ್ಕಿಳಿದಾಗ ಪ್ರತಿಯೊಂದು ಶಬ್ದವೂ ಕೂಡ ಪರಮಾತ್ಮನ ಗುಣವನ್ನೇ ಹೇಳ್ತಕ್ಕಂಥದ್ದು. ಸರ್ವೇ ಸ್ವರಃ, ವೇದದ ಎಲ್ಲ ಶಬ್ದಗಳು, ಸ್ವರಗಳು, ಧ್ವನಿಗಳು ಪ್ರತಿಯೊಂದು ಭಗವಂತನ ಗುಣವಾಚಕ.